ಗ್ಯಾಸ್ ಟ್ರಬಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇದು ಹೇಳಿ ಕೇಳಿ ಪಬ್ಲಿಕ್ ವಾಯ್ಸ್, ಅಂದರೆ ನಿಮ್ಮಗಳ ದನಿಯನ್ನು ಸಂಬಂಧಪಟ್ಟಂಥ ವ್ಯವಸ್ಥೆಗೆ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ. ಅದು ಸುವರ್ಣ ನ್ಯೂಸ್ 24/7 ಮುಖಾಂತರ ಆಗ್ತಿರುವಂಥದ್ದು. ಅಂದರೆ ಈಗಾಗಲೇ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ನಿನ್ನೆ ರಾತ್ರಿಯಿಂದಲೇ ಏನು ಗ್ಯಾಸ್ ಟ್ಯಾಂಕರ್ಗಳು ರಸ್ತೆ ಮೇಲೆ ಇಳಿತಾ ಇಲ್ಲ, ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹಲವಾರು ಬೇಡಿಕೆಗಳಿವೆ. ಹಿಂದೂ ಕೂಡ ಅವರು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಸ್ಟ್ರೈಕ್ ಮಾಡಿದ್ರು. ಆದರೆ ಆ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಸರ್ಕಾರ ಹೇಳಿತ್ತು, ಆದರೆ ಯಾವ ಈಡೇರಿಕೆಗಳು ಕೂಡ ಆಗಲಿಲ್ಲ. ಹೀಗಾಗಿ ಮತ್ತವರಿಗೆ ಉಳಿದಿರುವಂಥ ಒಂದೇ ಒಂದು ದಾರಿ ಅಂದರೆ ಮತ್ತವರು ಮುಷ್ಕರವನ್ನು ಮಾಡುವಂಥದ್ದು. ಹೀಗಾಗಿ ಸಹಜವಾಗಿ ಮುಷ್ಕರ ಆರಂಭವಾಗಿದೆ. ಆದರೆ ಸಹಜವಾಗಿ ಆರಂಭವಾಗಿರುವಂಥ ಮುಷ್ಕರ ಅಸಹಜ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನೋವಿನ ಸಂಗತಿ. ಯಾಕಂದರೆ ಮೊದಲೇ ಎಲ್ಲ ನಾನು ಆರಂಭದಲ್ಲಿ ಹೇಳಿದೆ, ಎಲ್ಲ ಸರಿ ಇದ್ರೇ ನಮಗೆ ಸಿಲಿಂಡರ್ ಸಿಗಲ್ಲ, ಜೊತೆಗೇನು ಅಂದರೆ ಈ ಆಟೋಗಳಿಗೆ ಕಾರುಗಳಿಗೆ ಗ್ಯಾಸ್ ತುಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥದ್ರಲ್ಲಿ ಸ್ಟ್ರೈಕ್ ಆದರೆ ಗತಿ ಏನು ಅನ್ನುವಂಥದ್ದು, ಯಾವ್ಯಾವ ತೊಂದರೆಗಳಿಗಾಗಲೇ ಆರಂಭ ಆಗಿದೆ. ಬನ್ನಿ ಒಂದು ವರದಿ ನೋಡೋಣ. ಮತ್ತೆ ಶುರುವಾಯಿತು ಗ್ಯಾಸ್ ಟ್ರಬಲ್. ಗ್ಯಾಸ್ ಸಿಲಿಂಡರ್ ಲಾರಿಗಳ ಮುಷ್ಕರ. ಸಿಲಿಂಡರ್ ಸಪ್ಲೈ ಬಂದ್, ಗ್ರಾಹಕ ಕಂಗಾಲು. ಅರ್ಧ ದಿನದಲ್ಲೇ ಮುಷ್ಕರದ ಬಿಸಿ. ಮಧ್ಯರಾತ್ರಿಯಿಂದಲೇ ಗ್ಯಾಸ್ ಸಿಲಿಂಡರ್ ಸಾಗಣೆ ಲಾರಿಗಳ ಮಾಲೀಕರು ಮುಷ್ಕರ ಆರಂಭಿಸಿದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ಸಾಗಣೆಯ ಟೆಂಡರ್ ದರವನ್ನು ಪರಿಷ್ಕರಿಸಿ ಹೊಸ ದರ ನಿಗದಿ ಮಾಡಬೇಕು ಅಂತ ಪಟ್ಟು ಹಿಡಿದಿವೆ. ಪ್ರತಿ ಲೀಟರ್ ಸಾಗಣೆ ದರವನ್ನು ಕನಿಷ್ಠ 50 ಪೈಸೆಯಷ್ಟಾದರೂ ಹೆಚ್ಚಿಸಿ ಅಂತ ಲಾರಿ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ನಾವು ಬರೀ 50 ಪೈಸೆ ಮಾತ್ರ ಕಿಲೋಮೀಟರ್ ಜಾಸ್ತಿ ಕೇಳ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಇದನ್ನು ಒಪ್ಕೋಬೇಕು. ಅವರು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ನಾವು ಬಾಡಿಗೆ ಕೊಡೋ ತನಕ ಓಡಿಸೋದಿಲ್ಲ. ಇದಕ್ಕೆ ಮುಂದೆ ಮೊದಲ ದಿವಸನೇ ನಮಗೆ ಬಾಡಿಗೆ ಕೈಯಲ್ಲಿ ಕೊಟ್ಟ ಮೇಲೆ ನಾವು ಓಡಿಸೋದು ಎಂಬ ತೀರ್ಮಾನ ತೊಗೊಂಡಿದ್ವಿ. ಈ ಸಲ ಮಾತ್ರ ಖಂಡಿತವಾಗಿ ಬಾಡಿಗೆ ನಮ್ಮ ಕೈಯಲ್ಲಿ ಕೊಟ್ಟರೆ ಮಾತ್ರ ನಾವು ಮೂವ್ ಮಾಡ್ತೀವಿ ಗಾಡಿನ, ಇಲ್ಲದವ್ರು ಮೂವ್ ಮಾಡೋದಿಲ್ಲ ಯಾವ ಕಾರಣಕ್ಕೂ. ಗ್ಯಾಸ್ ಟ್ಯಾಂಕರ್ ಮುಷ್ಕರಕ್ಕೆ ಲಾರಿ ಮಾಲೀಕರು ಇಟ್ಟಿರುವ ಬೇಡಿಕೆಗಳು ಇಂತಿವೆ. ಗ್ಯಾಸ್ ಟ್ಯಾಂಕರ್ ಸಾಗಾಣಿಕೆಗೆ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿ ನಿಗದಿಪಡಿಸಬೇಕು ಎಂಬುದು ದಕ್ಷಿಣ ಭಾರತ ಗ್ಯಾಸ್ ಪೂರೈಕೆ ಲಾರಿ ಮಾಲೀಕರ ಸಂಘದ ಬೇಡಿಕೆ. ಜನವರಿಯಲ್ಲೇ ಈ ಬೇಡಿಕೆ ಮುಂದಿಟ್ಟುಕೊಂಡು ಮುಷ್ಕರ ನಡೆಸಲಾಗಿತ್ತು. ಬೇಡಿಕೆ ಈಡೇರಿಸಲು ತೈಲ ಕಂಪನಿಗಳು 1 ತಿಂಗಳ ಸಮಯ ಕೇಳಿದ್ದವು. ಈ ಗಡುವು ಈಗಾಗಲೇ ಅಂತ್ಯಗೊಂಡಿದೆ. ಮಧ್ಯರಾತ್ರಿಯಿಂದ ದೇಶವ್ಯಾಪ್ತಿ ಸುಮಾರು 5,500 ಲಾರಿಗಳು ಸಂಚಾರ ಸ್ಥಗಿತಗೊಳಿಸಿವೆ. ರಾಜ್ಯದಲ್ಲಿ ಸುಮಾರು 1,600 ಲಾರಿಗಳು ರಸ್ತೆಗಿಳಿಯದೆ ಮುಷ್ಕರಕ್ಕೆ ಬೆಂಬಲ ನೀಡಿವೆ. ಒಂದೇ ದಿನದಲ್ಲಿ ಇದರ ನೇರ ಪರಿಣಾಮ ಗ್ರಾಹಕರ ಮೇಲಾಗಿದೆ. ಆಗುತ್ತೆ ಮುಷ್ಕರ ಮಾಡೋದ್ರಿಂದ. ಸೊ ಬೇಸಿಕಲಿ ನಾವು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಮಗೆ ತಿಂಗಳಿಗೆ 1 ಅಥವಾ ಕೆಲವೊಂದ್ಸಲಿ 2 ಕೂಡ ಬೇಕಾಗುತ್ತೆ. ಸೊ ಈ ರೀತಿ ಮುಷ್ಕರ ಮಾಡಿದ್ರೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ಆಟೋ ಗ್ಯಾಸ್ ದರ ಕೂಡ ದುಬಾರಿಯಾಗಿದೆ. ಲೀಟರ್ಗೆ 45 ರೂಪಾಯಿ ಇದ್ದ ಗ್ಯಾಸ್ ದರ ಇವತ್ತು 4 ರೂಪಾಯಿ ಹೆಚ್ಚಾಗಿದೆ. ಇದು ಆಟೋ ಚಾಲಕರನ್ನ ಕಂಗೆಡಿಸಿದೆ. ಸಾರಿಗೆ ಸಚಿವ ಅಶೋಕ್ ಕುಮಾರ್ ಇದಾರಲ್ಲ, ಅವರೇ ಬಂದು ಆಟೋ ಓಡಿಸ್ಲಿ, ಆಟೋ ಫ್ರೀಯಾಗಿ ಕೊಡ್ತೀನಿ, ಒಂದು ದಿವಸ ಗಾಡಿ ಓಡಿಸ್ಲಿ ಟ್ರಾಫಿಕಲ್ಲಿ, ನಮ್ಗೆ ಎಷ್ಟು ಕಷ್ಟ ಸುಖ ಏನಂದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಕಾರಲ್ಲಿ ಕೂತ್ಕೊಂಡು ಆಡಳಿತ ಮಾಡೋದಲ್ಲ, ಇಲ್ಲಿ ಬಂದು ಆಟೋದವ್ರ ಕಷ್ಟ ನೋಡಲಿ, ನಮ್ಮ ಪರಿಹಾರ ಬೇಕಷ್ಟೇ. ಆಟೋ ಗ್ಯಾಸ್ ಕಮ್ಮಿ ಮಾಡಲಿ, ಮೀಟ್ರನ್ನು ಜಾಸ್ತಿ ಮಾಡೋದು ಬೇಕಾಗಿಲ್ಲ ನಮಗೆ, ಅಷ್ಟೇ ನಾವು ಕೇಳ್ಕೊಳ್ಳೋದು ಅಷ್ಟೇ. ಅದು ಬರೀ AC ರೂಮಲ್ಲಿ ಕೂತ್ಕೊಂಡು ಒಂದು ಕಣ್ಣು ಮಾತಾಡ್ತಾರೆ. ಆಟೋದ್ರೆ ಹಣೆ ಬರ ಅಂತ ಏನಂತ ಗೊತ್ತಾಗಲಿ. 3 ರೂಪಾಯಿ 31 ರೂಪಾಯಿ ಜಾಸ್ತಿ ಆಗಿದೆ. 31 ಪೈಸೆ ಜಾಸ್ತಿ ಆಗಿದೆ. 31 ಪೈಸೆ. ಲಾಸ್ಟ್ ಮಂತ್ 45 ರೂಪಾಯಿ 57 ಪೈಸೆ ಇತ್ತು. ಇವತ್ತು 48, 88. ಒಟ್ಟಲ್ಲಿ ಮುಷ್ಕರ ಆರಂಭವಾದ ಅರ್ಧ ದಿನದಲ್ಲೇ ಗ್ರಾಹಕರಿಗೆ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಲಾರಿ ಮಾಲೀಕರ ಬೇಡಿಕೆ ಈಡೇರಿಸಿದರೆ ಜನತೆ ನೆಮ್ಮದಿಯಿಂದ ಇರಬಹುದು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಗ್ಯಾಸ್ ಟ್ರಬಲ್ ಹೇಗೆ ಶುರುವಾಗಿದೆ ಅದನ್ನು ಒಂದು ಸಂಕ್ಷಿಪ್ತ ರೂಪದಲ್ಲಿ ನೋಡಿದ್ರೆ ನೀವು ವರದಿಯ ಮುಖಾಂತರ. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಚಂದ್ರು ಪಟೇಲ್ ನಮ್ಮ ಜೊತೆಗಿದ್ದಾರೆ. IOC ಏನು ಇಂಡಿಯನ್ ಗ್ಯಾಸ್ ಏನಿದೆ, ಇಂಡಿಯನ್ ಗ್ಯಾಸ್ನ ವಿತರಕರು ಚಂದ್ರು ಪಟೇಲ್. ಚಂದ್ರು, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಸ್ವಲ್ಪ ಹೊತ್ತಿಗೆ ಷಣ್ಮುಖಪ್ಪ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು. ಯಾಕೆ, ಯಾವ ಕಾರಣದಿಂದ ಲಾರಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ, ನೀವು ಕೂಡ ಅವರಿಗೆ ಪ್ರಶ್ನೆ ಕೇಳ್ಬೋದು, ಚಂದ್ರವ್ರಿಗೂ ಕೂಡ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಬನ್ನಿ, ನಾನು ಆರಂಭ ಮಾಡ್ತಾ ಇದ್ದೀನಿ ಚಂದ್ರು ಪಟೇಲ್ ಜೊತೆಗೆ. ಚಂದ್ರು, ನೋಡ್ತಾ ಇದ್ದೀರಿ ಅಂದರೆ ಲಾರಿ ಮಾಲೀಕರ ಮುಷ್ಕರ ಯಾವಾಗ ಶುರುವಾಗುತ್ತೋ ಅದರ ಜೊತೆಗೆ ಜನರ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತವೆ. ನಾನು ಆರಂಭದಲ್ಲಿ ಒಂದು ಪೀಠಿಕೆಯಲ್ಲಿ ಹೇಳಿದೆ, ನಾನು ಎಲ್ಲ ನೆಟ್ಟಗಿದ್ರೇ ನಮ್ಮಲ್ಲಿ ಸರಿಯಾಗಿ ವಿತರಣೆ ಆಗಲ್ಲ. ಇನ್ನು ಏನಾದರೂ ಈ ಥರ ಸ್ಟ್ರೈಕ್ಗಳಾಗ್ಬಿಟ್ರೆ ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೋ ಅಂತ. ಸರ್, ಏನಾಗಿದೆ, ಲಾರಿ ಮುಷ್ಕರ ಆಗಿದ ತಕ್ಷಣ ನಮಗೆ ಎಫೆಕ್ಟ್ ಆಗಲ್ಲ. ನಮ್ಮ ಪ್ಲ್ಯಾಂಟಲ್ಲಿ
ಸಾಕಷ್ಟು ಸ್ಟಾಕ್ಸ್ ಇರುತ್ತೆ. ಇಮಿಡಿಯೇಟಾಗಂತೂ ಆಗಲ್ಲ, ಆದರೆ ಇನ್ನು 2-3 ದಿನಗಳ ನಂತರ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ಗೆ ಎಫೆಕ್ಟ್ ಆಗುತ್ತೆ ಇದು. ಅದೇ ಅಂದರೆ ನೋಡಿ, ನಿನ್ನೆ ರಾತ್ರಿಯಿಂದ ಇದಾಯಿತು ಮುಷ್ಕರ, ಆದರೆ ನಮಗೆ ಇವತ್ತು ಬಂದಿದೆ ನೋಡಿ, ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ಗೂ ಡಿಸ್ಪ್ಯಾಚ್ ಮಾಡಿದ್ದಾರೆ ನಮ್ಮ IOC ಕಂಪ್ನಿಯವರು. ಆದರೆ ಎಷ್ಟು ದಿವಸ ಮಾಡ್ತಾರೆ ಅಂತ ಈ ಥರ? ಒಂದು 3 ದಿನಕ್ಕೆ ಇರುತ್ತೆ ನಮ್ಮಲ್ಲಿ, 3 ದಿನಕ್ಕೆ ಅದು ಸ್ಟಾಕ್ ಇರುತ್ತೆ ನಮ್ಮ ಪ್ಲ್ಯಾಂಟಲ್ಲಿ. ಜೊತೆಗೆ ಬರಲಿಲ್ಲ ಅಂದಾಗ ನಮ್ಮ ಪ್ಲ್ಯಾಂಟು ಡ್ರೈ ಆಗಿಬಿಡುತ್ತೆ. ನಿಜ. ಆಮೇಲೆ ನ್ಯಾಚುರಲಾಗಿ ನಾವು ಗ್ರಾಹಕರಿಗೆ ಕೊಡೋಕ್ಕೆ ಬರಲ್ಲ. ಈಗಾಗಲೇ ಕಳೆದ ಮಂತ್ ಆಗಿದ್ದಂಥ ಮುಷ್ಕರದಿಂದ ಎಲ್ಲ ಡಿಸ್ಟ್ರಿಬ್ಯೂಟರ್ಗೂ 10 ದಿನದಿಂದ 15 ದಿನ ಬ್ಯಾಕ್ಲಾಗ್ ಇದೆ. ಬ್ಯಾಕ್ಲಾಗ್ ಅಂದರೆ ಅವ್ರಿಗೆ ನಾವು ಕೊಡಬೇಕು. ಹೌದು. ಅಂಥದ್ರಲ್ಲಿ ಇದಾಗ್ಬಿಟ್ರಂತೂ ನಮಗೆ ಒಟ್ಟಾರೆ ಡಿಸ್ಟ್ರಿಬ್ಯೂಟರ್ಸ್ಗಂತೂ ಇದು ಪ್ರಾಣ ಸಂಕಟ ಅಂತ ಹೇಳ್ಬೋದು. ಓಕೆ, ಸೊ ಸಪೋಸ್ ಏನಾದರೂ ಇನ್ನು 3 ದಿವಸ, ಇವತ್ತಿಗೆ ನಿನ್ನೆ ರಾತ್ರಿಯಿಂದ ಶುರು ಆಗಿದೆ, ಇವತ್ತೆಲ್ಲ ಮೊದಲನೇ ದಿವಸ ಇದು, ಇನ್ನೊಂದು 2 ದಿವಸ ಏನಾದರೂ ಮುಂದುವರಿತು ಅಂತಂದರೆ ನಿಮ್ಮ ಬ್ಯಾಕ್ಲಾಗ್ ಎಲ್ಲಿಗೆ ಹೋಗ್ಬೋದು ಅಂತ? ಬಹುಶಃ ಈಗಾಗಲೇ ನಾವು 15 ದಿನದ ಬ್ಯಾಕ್ಲಾಗ್ ಇದೆ ನೋಡಿ. ಬಹುಶಃ 1 ತಿಂಗಳು ಆಗ್ಬಿಡ್ಬೋದು ಅಂದ್ಕೊಳ್ತೀನಿ. ಒಟ್ಟಾರೆ ಜನಸಾಮಾನ್ಯರಿಗಂತೂ ಭಾಳ ಅದರಿಂದ ಅನಾನುಕೂಲ ಆಗ್ತಿದೆ. ಹೆಚ್ಚಾಗಿ ಗೃಹಿಣಿಯರಿಗಂತೂ ಮುಂಚೆನೇ ಅವರು ಹಲವಾರು ಒತ್ತಡಗಳಲ್ಲಿರ್ತಾರೆ. ಗ್ಯಾಸ್ ಇಲ್ಲ ಅಂದ ತಕ್ಷಣ ಅವರು ಡಿಸ್ಟ್ರಿಬ್ಯೂಟರ್ಸ್ ಮೇಲಂತೂ ಮುಗಿ ಬೀಳ್ತಾರೆ. ನಿಜ. ಯಾಕಂದರೆ ಅವ್ರಿಗೆ ಯಾಕೆ ಸ್ಟ್ರೈಕ್ ಆಗ್ತಾ ಇದೆ, ಏನು ಯಾಕೆ ಬ್ಯಾಕ್ಲಾಗ್ ಇಷ್ಟೊಂದೆಲ್ಲ ಆಗಿದೆ, ಅದು ಯಾವುದೂ ಕೂಡ ಯೋಚನೆ ಮಾಡಲ್ಲ ಅವರು. ಅವ್ರಿಗೇನು ಅಂತ ನಮಗೆ ಸಿಲಿಂಡರ್ ಬೇಕು ಅಂತ, ಸೊ ಬುಕ್ ಮಾಡಿ ಇಷ್ಟು ದಿವಸ ಆಗಿದೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡ್ತೀರಿ ತಾವುಗಳು? ನಾವು ಒಟ್ಟಾರೆಯಾಗಿ ನಮ್ಮ ಇಂಡಿಯನ್ ಆಯಿಲ್ ರೂಲ್ಸ್ ಪ್ರಕಾರವಾಗಿ ನಾವು ಏನಾದರೂ ಈಗ ಆದಾಗ ನಾವು ಡಿಸ್ಪ್ಲೇ ಹಾಕ್ತೀವಿ, ಬೋರ್ಡ್ ಹಾಕ್ತೀವಿ. ಥರ ಹಿಂಗೆ ಸ್ಟ್ರೈಕ್ ಇದೆ, ನಮ್ಮ ಜೊತೆ ತಾವು ಸಹಕರಿಸಬೇಕು, ನಮ್ಗೆ ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಹೇಳ್ತೀವಿ ನಾವು. ಇದು ಹೇಳ್ತೀವಿ. ಆಮೇಲೆ ಕೆಲವಾರು ಗ್ರಾಹಕರು ಏನು ಮಾಡ್ತಾರೆ, ಅದನ್ನು ಒಳ್ಳೆತನವಾಗಿ ತಗೊಳ್ತಾರೆ. ಯಾರು ಯೂಸೇಜ್ ಇದೆ, ಇಲ್ಲಪ್ಪ ಇವ್ರು ಡಿಸ್ಟ್ರಿಬ್ಯೂಟರ್ಸ್ ತೊಂದರೆ ಇದೆ, ನಿಜವಾಗ್ಲೂ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ, ನ್ಯೂಸ್ ಪೇಪರಲ್ಲಿ ನೋಡಿದ್ದೀವಿ ಅಂತ ನಮ್ಮ ಜೊತೆ ಸಹಕರಿಸೋರಿದ್ದಾರೆ. ಆದರೆ ಅದಕ್ಕೆ ತದ್ವಿರುದ್ಧವಾದ ಕಸ್ಟಮರ್ಸು ಇರ್ತಾರೆ. ನಿಜ. ಅವರು ಮರ್ತೋಗಿರ್ತಾರೆ ಬುಕ್ ಮಾಡೋದು. ಸಡನ್ನಾಗಿ TV ಮಾಧ್ಯಮಗಳಲ್ಲಿ ನೋಡಿದ ತಕ್ಷಣವೇ ಅಯ್ಯೋ ನಾನು ಬುಕ್ ಮಾಡಿದೆ ಅಂತ ಸುಳ್ಳು ಹೇಳೋರು ಇರ್ತಾರೆ. ಎಲ್ಲ ರೀತಿ ಗ್ರಾಹಕರು ಇರ್ತಾರೆ. ನಾವು ಒಟ್ಟಾರೆ ಡಿಸ್ಟ್ರಿಬ್ಯೂಟರ್ ಅಂತೂ ಒಂಥರ ಕಷ್ಟದಲ್ಲಿರ್ತಾನೆ. ಅಲ್ಲ, ಒಂದು ನಿಮ್ಮ ಸಿಲಿಂಡರ್ದು ಸಪ್ಲೈ ಅದು ಬಂದಾಗಿದೆ, ಗ್ರಾಹಕ ಕಂಗಾಲಾಗಿದೆ ಅನ್ನುವಂಥದ್ದು. ಜೊತೆಗೆ ಅಂದರೆ ಆಟೋ ಗ್ಯಾಸ್ ನೋಡಿ, ಈಗಾಗಲೇ ₹3.31 ಜಾಸ್ತಿ ಆಗಿದೆ ನಿನ್ನೆ ರಾತ್ರಿಯಿಂದ ಇಲ್ಲಿ ತನಕ. ಬಹುಶಃ ಇನ್ನೊಂದು 2-3 ದಿವಸ ಆಯಿತು ಅಂತಂದರೆ ಬಹಳ ಆಟೋ ಡ್ರೈವರ್ ತುಂಬ ಒಳ್ಳೆ ಮಾತನ್ನು ಹೇಳಿದ್ರು. ಅವ್ರು ಹೇಳಿದ್ದೇನು ಅಂದರೆ, ಸಂಬಂಧಪಟ್ಟ ಹಾಗೆ ಸಾರಿಗೆ ಸಚಿವರು ಉತ್ತರ ಕೊಡಬೇಕು. ಅವ್ರು AC ರೂಮಲ್ಲಿ ಕೂತ್ಕೊಂಡು ಮಾತಾಡ್ದಂಗಲ್ಲ, ಇಲ್ಲಿ ನೀವು ನಮಗೆ ಜಾಸ್ತಿ ಕೊಡೋದು ಬೇಡ, ನಮಗೆ ಏನು ಬೇಕು ಗ್ಯಾಸ್ ಅದನ್ನು ಕೊಡಿ. ಅಲ್ಲ, ಇಂಧನನೇ ಇಲ್ಲ ಅಂತಂದರೆ ಇನ್ನೆಷ್ಟು ಮಟ್ಟಿಗೆ ಗ್ಯಾಸ್ ಹೊಡೋಕ್ಕೆ ಸಾಧ್ಯ, ಅಥವಾ ಇನ್ನೆಷ್ಟು ಮಟ್ಟಿಗೆ ಅವ್ರ ಜೀವನವನ್ನು ನಡೆಸ್ಲಿಕ್ಕೆ ಸಾಧ್ಯ ಅಂತ. ಇದು ಅವರು ಆಟೋದು ಹೇಳಿದ್ರು. ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಹೇಳ್ತೀವಿ. ಈಗ ಹೋಟೆಲ್ ಒಂದು ಕಮರ್ಷಿಯಲ್ ಪ್ರೈಸು ₹1,514 ಇತ್ತು ಕಳೆದ ತಿಂಗಳು, ಅಂದರೆ ಫೆಬ್ರವರಿ ತಿಂಗಳಲ್ಲಿ. ಈಗ ₹1,634 ಆಗಿದೆ. ಅಂದರೆ 120 ಅಲ್ಲೂ ಜಾಸ್ತಿ ಆಗಿದೆ. ಈಗ ನೋಡಿ, ಈ ಆಟೋ ಗ್ಯಾಸ್ ಮತ್ತು ಕಮರ್ಷಿಯಲ್ ಗ್ಯಾಸ್ ಏನು ರೆಸ್ಟೋರೆಂಟು ನಾವು ಹೋಟೆಲ್ದ ಲೆಕ್ಕ ಹಾಕೊಳ್ತೀವೋ ಅದು ಎವ್ರಿ ಮಂತ್ ಫ್ಲಕ್ಚುಯೇಟ್ ಆಗುತ್ತೆ. ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು. ಈಗೇನಾಗಿದೆ, ಅವ್ರಿಗೂ ಪಾಪ ಬಹಳಷ್ಟು ತೊಂದರೆ. ಎಸ್, ಚಂದ್ರ ಪಟೇಲ್ ಮತ್ತಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಷಣ್ಮುಖಪ್ಪ ಏನು ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾರೆ, ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು. ಅವ್ರು ಏನು ಹೇಳ್ತಾರೆ ಕೇಳೋಣ. ಯಾಕಂದರೆ ಯಾವ ಕಾರಣದಿಂದ ಪದೇ ಈ ರೀತಿ ಸ್ಟ್ರೈಕ್ಗಳಾಗ್ತವೆ. ಅವ್ರು ಹೇಳ್ತಾರೆ, ಕಿಲೋಮೀಟರ್ ನಾವು ಜಾಸ್ತಿ ಕೇಳ್ತಾ ಇಲ್ಲ. ನೀವು ನೋಡಿದ್ರಿ ಅವ್ರು ಹೇಳಿದಂಥ ಒಂದು ಸ್ಟೇಟ್ಮೆಂಟ್ನ, 50 ಪೈಸೆ ಕೇಳ್ತಾ ಇದ್ದೀವಿ ಒಂದು ಕಿಲೋಮೀಟ್ರಿಗೆ, 50 ಪೈಸೆ ಕೊಡಲಿಲ್ಲ ಅಂದರೆ ಹೇಗೆ ಅನ್ನುವಂಥದ್ದು ಅವರ ಪ್ರಶ್ನೆ. ಹಾಗಾದರೆ ನಿಜಕ್ಕೂ ಈಡೇರಿಸಲಿಕ್ಕೆ ಸಾಧ್ಯ ಅನ್ನೋದಾದರೆ ಕಂಪನಿಗಳು ಯಾಕೆ ಈ ಕಡೆಗೆ ಗಮನ ಕೊಡ್ತಾ ಇಲ್ಲ, ಪದೇ ಈ ಸ್ಟ್ರೈಕ್ಗೆ ಯಾಕೆ ಅನುವು ಮಾಡಿಕೊಡ್ತಾ ಇದ್ದಾವೆ? ಸೊ ಇಂಥ ಹಲವಾರು ಪ್ರಶ್ನೆಗಳು. ನೀವು ಕೂಡ ಸಂಬಂಧಪಟ್ಟರ ಜೊತೆಗೆ ಮಾತಾಡಿ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.